ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷಾನಂತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಅರಿವು ಕ್ಷಣದೆ, ಗುರುಗೂ ಕ್ಷಣದೆ, ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ ಸೆಪ್ಟೆಂಬರ್ ಮಂತ್ನಲ್ಲಿ ತುಂಬ ರಾಜಯೋಗ ಡೇಟ್ಗಳು 1-10-19 ತುಂಬ ರಾಜಯೋಗ ಡೇಟು. 2-11-20-29 ತುಂಬ ಕೆಟ್ಟ ಡೇಟ್ಗಳು. 3-12-21-30 ತುಂಬ ರಾಜಯೋಗ ನಂಬರ್ಸು. 5-14-23 ತುಂಬ ರಾಜಯೋಗ ನಂಬರ್ಸು. 4-13-22-31 ಅದು ಕೂಡ ಓಕೆ. 6-15-24 ಸಿಕ್ಕಾಪಟ್ಟೆ ರಾಜಯೋಗ ಡೇಟು. ಸೆಪ್ಟೆಂಬರ್ ತಿಂಗಳಲ್ಲಿ 7-16-25 ತುಂಬ ವೆರಿ ಡೇಂಜರ್. 8-17-26 ತುಂಬ ರಾಜಯೋಗದ ನಂಬರ್ಸ್ ಆಗುತ್ತದೆ, ಪರವಾಗಿಲ್ಲ. 9-18-27 ಕೂಡ 50-50 ಇರ್ತದೆ. ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ, ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿ ಗ್ರಹ ಬಂದು ಮೀನ ರಾಶಿಲಿರ್ತಾನೆ. ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ. ಆದರೆ ಶುಕ್ರ ಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರ ಗ್ರಹ ಏನು ಮಾಡ್ತಾನಪ್ಪ ಅಂದರೆ ಕಟಕ ರಾಶಿ ಮತ್ತು ಸಿಂಹ ರಾಶಿಲಿ ಸಂಚಾರವನ್ನು ಮಾಡ್ತಾನೆ. ಕೇತು ಸಿಂಹ ರಾಶಿಲಿ ಇರ್ತಾನೆ. ಅದೇ ರೀತಿಯಲ್ಲಿ ಸೂರ್ಯ ಗ್ರಹ ಭಾಳ ವಿಶೇಷವಾಗಿ ಸೂರ್ಯ ಮತ್ತು ಬುಧಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಲಿ ಸಂಚಾರವನ್ನು ಮಾಡ್ತಾರೆ. ಕುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿ ಸಂಚಾರ ಮಾಡ್ತಾನೆ. ಚಂದ್ರ ಬುಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ. ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಕುಂಭರಾಶಿಲಿ ಇರ್ತಾನೆ. ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಭಾಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ ಮೇಷರಾಶಿಗೆ ವೃಷಭ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನುಸು ರಾಶಿಗೆ, ಮಕರ, ಕುಂಭ, ಮೀನ ರಾಶಿಗೆ ಹೇಳಬೇಕಾಗದಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ. ಇದು 100% ಇದಕ್ಕೆ ಪರಿಹಾರಗಳನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಈ ವಾರದಲ್ಲಿ ಸಂಪತ್ತಾರೆಗಳನ್ನು ಸಾಕಷ್ಟು ಪ್ರೆಡಿಕ್ಷನ್ ಮಾಡ್ಕೊಡ್ತಾ ಹೋಗ್ತೀನಿ. 100% ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ರಾಜಯೋಗನ ಕಾಣ್ತೀರಾ. ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು, ಹೇಗೆ ಸಕ್ಸಸ್ ನೋಡಬೇಕು, ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು, ಇದನ್ನೆಲ್ಲವೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಆ ತಿಳಿಸ್ಕೊಡೋದನ್ನು ನೀವು ಸಖತ್ತಾಗಿ ಫಾಲೋ ಮಾಡಿ. ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ 2-11-20-29 ವೆರಿ 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 ಡೇಂಜರ್ ನಂಬರ್ ಆಗುತ್ತೆ. ತುಂಬ ಕೇರ್ಫುಲ್ ಆಗಿರಿ. 7-16-25 ತುಂಬ ಕೆಟ್ಟ ನಂಬರ್ಸು. ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ 9-18-27 ತುಂಬ ದೊಡ್ಡ ಅನಾಹುತಗಳಾಗುತ್ತೆ. ಫ್ಲೈಟು, ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು. ಅದೇ ಥರ 2029 ಪ್ರಪಂಚ 30% ಹಾಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಿ. ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ. ನಾನು ಅಲ್ಲೇ ಹೇಳ್ತಾ ಇದ್ದೆ, ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳನ್ನ ಮಾಡ್ತಾ ಇದೆ. ಸಾಕಷ್ಟು ಪ್ರಾಬ್ಲಮಿಂದ ನೀವು ಆಚೆ ಬರಬೇಕಾದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ. ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಾಪಟ್ಟೆ ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ದಿನದಲ್ಲಿ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ. ಮಿಸ್ ಇಲ್ದಲೇ ನೀವು ಕಾರ್ಯಕ್ರಮ ನೋಡಿದಾಗ ನಿಮಗೆ ಎಲ್ಲ ಫಲನೂ ಸಿಗುತ್ತೆ. ಧನ್ಯವಾದಗಳು. ಒಳ್ಳೆಯದಾಗ. ವೃಷಭ ರಾಶಿಗೆ ಸಿಕ್ಕಾಪಟ್ಟೆ ರಾಜಯೋಗ ಅಂದರೆ ಅಂತಿಂತ ರಾಜಯೋಗ ಅಲ್ಲ. ಆದರೆ ನೀವು ಮಾತಿನ ಮೇಲೆ ಗಮನ ಇರಬೇಕಾಗುತ್ತೆ. ತುಂಬ ಮಾತಿನಲ್ಲಿ ನೀವು ಕೆಟ್ಟವರಾದರೆ ಖಂಡಿತ ಅಲ್ಲೂ ಕೂಡ ನನಗೆ ಸಂಬಂಧ ಗೊತ್ತಿಲ್ಲ. ನೀವು ಏನೇ ಅಂದರೂ ಕೂಡ ನೀವು ಮಾತನಾಡಬಾರ್ದು. ಆದರೆ ವೃಷಭ ರಾಶಿಯವರು ಜ್ಯೋತಿಷ್ಯವನ್ನು ಹೇಳ್ತಾರೆ, ಬರೀ ಸುಳ್ಳನ್ನು ಹೇಳಬೇಕಾಗತ್ತೆ. ಯಾಕಂದರೆ ಯಾಕಂದರೆ ಶನಿ ದೃಷ್ಟಿ ಬಿದ್ದಾಗ ಸುಮ್ಮನೆ ಸುಳ್ಳನ್ನು ಹೇಳ್ಬೇಕಾಗತ್ತೆ. ಯಾವ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗುತ್ತೆ, ಈ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗುತ್ತೆ, ಅದೆಲ್ಲ ವರ್ಕ್ ಆಗಲ್ಲ. ಜ್ಯೋತಿಷ್ಯ ಹೇಳೋನಿಗೆ ಪುಣ್ಯ ಇರಬೇಕು. ಜ್ಯೋತಿಷ್ಯ ಎಲ್ಲರೂ ಮಾತಾಡ್ಬೋದು. ಇವತ್ತು ಎಲ್ಲರೂ ಕೂಡ ಜ್ಯೋತಿಷ್ಯ ಹೇಳ್ಬೋದು. ಆದರೆ ನೀವು ಹೇಳ್ತಿರೋದ್ರೆ ಪುಣ್ಯ ಇರಬೇಕು. ಯಾರಿಗಾರು ಬೈದರೆ ಅವನು ಸತ್ತೋಗೋ ಥರ ದುಃಖ ಅವನು ಅನುಭವಿಸ್ಬೇಕು. ಯಾರಿಗಾರು ಒಳ್ಳೇದು ಹೇಳಿದ್ರೆ ಅದು ನಡಿಬೇಕು. ವಾಕ್ ಸುದ್ದಿ ಇರಬೇಕು. ಜ್ಯೋತಿಷ್ಯ ಎಲ್ಲರೂ ಮಾತಾಡ್ತಾರೆ. ಇವತ್ತು ಏನು ಯಾರಿಗೆ ಕೆಲಸ ಇಲ್ಲ ಅವರೆಲ್ಲ ಜ್ಯೋತಿಷ್ಯ ಹೇಳ್ಬೋದು. 100% ಹಂಗಲ್ಲ. ಕೆಲಸನೇ ಜ್ಯೋತಿಷ್ಯ ಆಗಿರ್ಬೇಕು. ಜ್ಞಾನಗಳು ಇರಬೇಕು. ಜ್ಞಾನವನ್ನು ಇದ್ದಾಗ ಅದು ಫಲಿಸ್ಬೇಕು. ವೃಷಭ ರಾಶಿಯರು ಅತಿ ಹೆಚ್ಚು ಶನಿಗ್ರಹ ನೋಡೋದ್ರಿಂದ ಸುಳ್ಳು ಜಗಳಗಳಾಗುತ್ತೆ. ನಿಮ್ಮ ಮನೆಯಲ್ಲಿ ಮನಸ್ತಾಪಗಳು, ಸಮಸ್ಯೆ, ಅಣ್ಣ ತಮ್ಮ, ಅಕ್ಕ ತಂಗಿಯರ ಮನೆಯಲ್ಲಿ ನಿಮಗೆ ಜಗಳಗಳು ಜಾಸ್ತಿ ಇರುತ್ತೆ. ಫ್ರೆಂಡ್ಶಿಪ್ಪಿಂದ ಕಿರಿಕಿರಿ ಆಗುತ್ತೆ. ಆದರೆ 3ನೇ ಮನೆ ಭಾಳ ವಿಶೇಷವಾಗಿ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಎಲ್ಲ ತುಂಬ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಆದರೆ ಶನಿಗ್ರಹ ನಿಮ್ಮ ರಾಶಿ ನೋಡೋದ್ರೆ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. 10ನೇ ಮನೇಲಿ ರಾವಿರೋದ್ರೆ ನೀವು ಮಾಡೋ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತೀರಾ. ಅದು ಏನೋ ಕೆಲಸ ಮಾಡ್ತೀರಾ. ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲ ನೀವು ನೋಡಿಬೇಕಾದ್ರೆ ವೃಷಭ ರಾಶಿಯವರು ಖಂಡಿತಲ್ಲೂ ಕೂಡ ನೀವು ಕೆಲಸ ಬಿಡ್ತೀರಾ, ಬೇರೆ ಕೆಲಸ ಮಾಡ್ತೀರಾ. 100% ನೀವೊಂದು 100 ಕೆಲಸ ಮಾಡ್ತಾ ಇರ್ತೀರ. ಒಂದು ಕೆಲಸ ನೆಟ್ಟಿಗೆ ಮಾಡೋಕ್ಕಲ್ಲ. ಏನು ಅಮ್ಮಮ್ಮ ಅಂದರೆ 100% ರಾಷ್ಟ್ರಪತಿ ಇದು ಒಂದು ಪೋಸ್ಟ್ ಒಂದು ಕಮ್ಮಿ, ನಿಮ್ಗೆ ಅದನ್ನು ಬೇಕು ಅಂತ ಇರ್ತೀರ. ಮಾಡದೇ ಕೆಲಸ ಇಲ್ಲ 100%. ಹೆಂಗೆ ಅಂದರೆ ಭಾಳ ವಿಶೇಷವಾಗಿ ಒಂಥರ
ಮಾರುತಿರಾಯ ಬಹಳ ವಿಶೇಷವಾಗಿ ಏನಂತಾರೆ ಈ ಒಂದು ಬಾಳೆಹಣ್ಣು ಕೊಟ್ಟರೆ ಇನ್ನೊಂದು ಬಾಳೆಹಣ್ಣು ತೋರಿಸಿ ಈ ಬಾಳೆಹಣ್ಣು ಬಿಟ್ಟು ಆ ಬಾಳೆಹಣ್ಣು ಮಾಡ್ತಾರೆ, ಅಂತ ಬುದ್ಧಿ ಜಾಸ್ತಿ ಅಂದರೆ ವೃಷಭ ರಾಶಿಯವರಿಗೆ. ಅದರಿಂದ ನಿಮಗೆ ಐಶ್ವರ್ಯ ಸಖತ್ತ ಸಿಗುತ್ತೆ, ದುಡ್ಡು ಕಾಸು ನೆಮ್ಮದಿ ಎಲ್ಲ ಸಖತ್ತಾಗಿದೆ. ಆದರೆ ನಿಮ್ಮ ಮಾತು ನೆಟ್ಟಿಗಿರಕ, ನಿಮ್ಮ ಮಾತು ಶನಿ ದೃಷ್ಟಿ ರಾಶಿ ಬಿದ್ದರೆ ಬರೀ ಸುಳ್ಳನ್ನ ಹೇಳ್ಬೇಕಾಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲವೂ ಕೂಡ ಸುಳ್ಳು 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 ಮತ್ತು ಜಗಳಗಳಾಗುತ್ತೆ. ದುಡ್ಡಿಗೇನು ಕಮ್ಮಿ ಇಲ್ಲ, ದುಡ್ಡು ಅಲಂಕಾರ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಫ್ರೆಂಡ್ಸ್ ಆಗ್ತಾರೆ ನಿಮ್ಮ ಲೈಫಲ್ಲಿ. ಪವರ್ ಸಖತ್ತಾಗಿರುತ್ತೆ. ಸೂರ್ಯ ಮತ್ತು ಬುಧ ಗ್ರಹ ತುಂಬ ಪವರ್ಫುಲ್ ಆಗಿರ್ತಾನೆ. ನೀವು ಈ ವಾರ ಸಖತ್ತಾಗಿ ನಿಮ್ಮ ಮನೆಯಲ್ಲಿ, ನಾನು ಹೇಳೋದು ದೇವಸ್ಥಾನಕ್ಕೆ ಹೋಗೋದಿದ್ರೆ ನೀವು ಹೋಗಿ 100%. ಆದರೆ ವೃಷಭ ರಾಶಿಯವರು ಸಾಕಷ್ಟು ಜನ ನಿಮ್ಮ ಮನೆಯಲ್ಲೇ ಪೂಜೆ ಮಾಡಿ 100%. ವೃಷಭ ರಾಶಿಯವರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಮಲ್ಲಿಗೆ ಹೂವನ್ನ ಅತಿ ಹೆಚ್ಚು ಯೂಸ್ ಮಾಡಿ, ಮತ್ತು ಮಾವಿನ ತೋರಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಮಾವಿನ ತೋರಣ, ಮಲ್ಲಿಗೆ ಹೂವು, ಬೂದುಗುಂಬಳಕಾಯಿ ಊಟವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಮೊಸರನ್ನ ತುಪ್ಪವನ್ನು ಜಾಸ್ತಿ ಯೂಸ್ ಮಾಡಿ. ವೃಷಭ ರಾಶಿಯರು ಅವು ಬಹಳ ವಿಶೇಷವಾಗಿ ಈ ಸರಿ ಒಂಥರ ಬಹಳ ಲಕ್ಕನ್ನ ಬರಬೇಕಂದ್ರೆ ಸೂರ್ಯ ತುಂಬ ಬಲವಾಗಿರೋದ್ರಿಂದ ರವೆ ದೋಸೆ, ರವೆ ಇಡ್ಲಿ, ರವೆ ಉಪ್ಪಿಟ್ಟು ಇದನ್ನೆಲ್ಲ ಅತಿ ಹೆಚ್ಚು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು 10ನೇ ಮನೆಯಲ್ಲಿ ರಾಹು ಗ್ರಹ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಬಹಳ ವಿಶೇಷವಾಗಿ ಜೇನುತುಪ್ಪವನ್ನು ಬಳಸಿ. ಜೇನುತುಪ್ಪ ಅತಿ ಹೆಚ್ಚು ಬಳಸಿ, ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಜೇನುತುಪ್ಪ ಬಳಸಿ. ವೃಷಭ ರಾಶಿಗೆ ಈ ಒಂದು ತಿಂಗಳಲ್ಲಿ ನಿಮ್ಮ ಬಿಗ್ನೆಸ್ ಆಗಿರ್ಬೋದು, ವ್ಯಾಪಾರ, ಬಟ್ಟೆ, ಬರುರಿ, ಸೀರೆ, ಮೇಕಪ್, ಡ್ರೆಸ್ಸು, ಫ್ರೆಂಡ್ಸು ಎಲ್ಲವೂ ಚೆನ್ನಾಗುತ್ತೆ. ಮಾತಿನಿಂದ ನಿಮ್ಮ ಟೈಮ್ ತುಂಬ ಕೆಡುತ್ತೆ. ಭಾಳ ಕೇರ್ಫುಲ್ಲಾಗಿ ಹೇಳ್ಬಿಡಿ. ಮೇಷ ರಾಶಿಯರು ಈ ಒಂದು ತಿಂಗಳಲ್ಲಿ ಹಸಿರು ಕಲರ್ ಬಣ್ಣ, ಬ್ಲೂ ಕಲರು, ವೈಟ್ ಕಲರ್ ಬಣ್ಣವನ್ನು ಯೂಸ್ ಮಾಡಿ, ತುಂಬ ಲಕ್ಕನ್ನು ಕಾಣುತ್ತೆ. ರೆಡ್ನ ಅವಾಯ್ಡ್ ಮಾಡಿ, ಬ್ಲ್ಯಾಕ್ ಅವಾಯ್ಡ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ವೃಷಭ ರಾಶಿಗೆ ವಿಪರೀತ ರಾಜಯೋಗನ ಕೊಡ್ತಾ ಇದೆ. ವೃಷಭ ರಾಶಿಯವರಿಗೆ ನೀವು ಊಹೆ ಕೂಡ ಮಾಡಿರಕ್ಲ ಅಂತಂತ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಯಾಕಂದರೆ ವೃಷಭ ರಾಶಿಯಲ್ಲಿ ಗುರುಗ್ರಹ ಬಲವಾಗಿದ್ದಾರೆ. ವೃಷಭ ರಾಶಿ ಮಿಥುನ ರಾಶಿಯಲ್ಲಿ ಗುರುಬಲ ಇರೋದ್ರಿಂದ ನೀವು 100% ಮದುವೆ ಮೀನಾಕ್ಷಿ ಅಮ್ಮನ ಟೆಂಪಲಲ್ಲಿ ಗುರುನ ದರ್ಶನ ಮಾಡಿ, 100% ಮೀನಾಕ್ಷಿ ಅಮ್ಮನ ದರ್ಶನ ಮಾಡಿ, ಬುಧ ಗ್ರಹನ ದರ್ಶನ ಮಾಡಿ. ಈ ತಿಂಗಳಲ್ಲಿ ನಿಮಗೆ ಪ್ರಾಬ್ಲಮಿಂದ ನೀವು ಆಸೆ ಬರ್ತೀರ. ಸಿಕ್ಕಾಬಟ್ಟೆ ಯೋಗವನ್ನು ಕೊಡುತ್ತೆ 100%. ಬಹಳ ವಿಶೇಷವಾಗಿ ಶನಿ ದೃಷ್ಟಿ ಸ್ಟ್ರಾಂಗ್ ಆಗಿರೋದ್ರಿಂದ ಶನೇಶ್ವರನ ಬಹಳ ವಿಶೇಷವಾಗಿ ನೀವು ತಿರ್ನಲ್ಲಾರಲ್ಲಿರುವಂಥ ಶನೇಶ್ವರನನ್ನು ನೋಡಿ, ಆಲಂಗುಡಿ ಗುರುಗ್ರಹನ ನೋಡಿದಾಗ ತುಂಬ ಲಕ್ ಬರುತ್ತೆ. ಅದೇ ಥರ ತಿರ್ನಲ್ಲಾರಲ್ಲಿರುವಂಥ ಶನೇಶ್ವರ ನೋಡಿ, ಗುರುಗ್ರಹ ದರ್ಶನ ಅದೇ ಟೆಂಪಲ್ ಮಾಡಿ. ಗುರು ಟೆಂಪಲಲ್ಲಿ ಗುರುಗ್ರಹನ ನೋಡಿ, ಗುರು ಟೆಂಪಲಲ್ಲಿ ನೀವು ಶನೇಶ್ವರನ ನೋಡಿದಾಗ ನಿಮ್ಮ ದೋಷಗಳು ನಿವೃತ್ತಿಯಾಗಿ ಈ ಒಂದು ತಿಂಗಳಲ್ಲಿ ಸಖತ್ ಸೂಪರ್ ಲಕ್ಕು ವೃಷಭ ರಾಶಿಗೆ. ವೃಷಭ ರಾಶಿ ತಾಂಡವಾಡ್ತೈತೆ. ವೃಷಭ ರಾಶಿಯರು ಈ ವರ್ಷ ಈ ಒಂದು ತಿಂಗಳಲ್ಲಿ ದುಡ್ಡನ್ನು ಸರ್ರೆ ಬಾಚಿ ಖಂಡಿತ ಕೂಡ ನಿಮ್ಗೆ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಇದೆ. ತುಂಬ ದುಡ್ಡು ಬಾಚಿ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ರಿ. ಒಳ್ಳೆಯದಾಗಲಿ.